ರಾಮೇಶ್ವರ್ ಕೆಫೆ ಬ್ಲಾಸ್ಟ್ ಆದ ನಂತರ, ಅಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ನೆನ್ನೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ನಾನು ಹಾಗೂ ಸನ್ಮಾನ್ಯ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ನೆನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ನೆನ್ನೆ ನಡೆದಿರ್ತಕ್ಕಂಥ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಾವು ರಾಜಕಾರಣವನ್ನು ಮಾಡೋದಿಲ್ಲ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನುವುದನ್ನು ಸ್ಪಷ್ಟ ಮಾತುಗಳನ್ನು ನಾವು ಹೇಳಿದ್ದೇವೆ. ಆದರೆ ನಮಗೆ ಕಾಡ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದರೆ, ಏನು ರಾಜ್ಯ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ಇಂಥ ಸಂದರ್ಭದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿಯುತ ಒಬ್ಬ ಯಾರಿಗೇ ಒಬ್ರಿಗೂ ಸಾಮಾನ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಬರೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆಗಳನ್ನು ಕೂಗಿರ್ತಕ್ಕಂಥ ದೇಶದ್ರೋಹಿಗಳೇನಿದ್ದಾರೆ, ಮೊದಲನೇದು ನಮ್ಮ ಸಚಿವರು ಏನು ಹೇಳಿದರು, ಆ ರೀತಿ ಯಾರೂ ಹೇಳಿಕೆ ಘೋಷಣೆಗಳನ್ನು ಕೂಗೇ ಇಲ್ಲ, ಬಿ ಜೆ ಪಿಯವರು ಮಾಡೋದು ಕೆಲಸ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಎಲ್ಲ ರಾಜ್ಯದ ಜನ ಎಲ್ಲ ದೃಶ್ಯ ಮಾಧ್ಯಮಗಳನ್ನು ನೋಡಿದ್ದಾರೆ. ಅದು ಇಂಥ ಸಂದರ್ಭ ನಿಮ್ಮ ಸಚಿವರ ಹೇಳಿಕೆಗಳು ಯಾವ ರೀತಿ ಇತ್ತು? ಆಯಿತು, ಆ ಹೇಳಿಕೆ ಕೊಟ್ಟ ಮೇಲೆ ಆದರೂ ಸಹ ತತ್ಕ್ಷಣ ಪೊಲೀಸ್ ಅಧಿಕಾರಿಗಳು ಒಂದು ಧಾವಿಸಿ ವಿಧಾನಸೌಧಕ್ಕೆ CCTV ಕ್ಯಾಮ್ರಾ ಫುಟೇಜನ್ನು ನೋಡ್ಕೊಂಡು ಅಲ್ಲೇ ಅರ್ಧ ಗಂಟೆಲಿ ಅವರೆಲ್ಲ ಹಿಡಿದು ಒಳಗೆ ಹಾಕ್ಬೋದಿತ್ತು. ಅದನ್ನು ಕೂಡ ನೀವು ಮಾಡಲಿಲ್ಲ. ಮಾನ್ಯ ಗೃಹ ಸಚಿವರು ಹೇಳ್ತಾರೆ, FSL ರಿಪೋರ್ಟ್ ಬಂದಮೇಲೆ ನಾವು ಅಧಿಕೃತವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ, ತಪ್ಪಿಸತ್ರ ಏನಾರು ಇದ್ದರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಈ ಘಟನೆ ನಡೆದು 4-5 ದಿನಗಳು ಕಳೆದಿದೆ, ಇವತ್ತಿಗೂ ಸಹ FSL ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ? ನಿನ್ನೆಯಿಂದನೂ ಕೂಡ ಸಾಕಷ್ಟು ವಿಚಾರಗಳು ಟಿ ವಿಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾಯಿದೆ. FSL ರಿಪೋರ್ಟ್ ಬಂದಿದೆ, ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತೇಳಿ ಪತ್ರಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹೇಳ್ತಾರೆ FSL ರಿಪೋರ್ಟ್ ಇನ್ನೂ ಕೂಡ ಬಂದೇ ಇಲ್ಲ ಅಂತೇಳಿ. ಆದರೆ ನಮಗೆ ಮಾಹಿತಿ ಇದೆ, FSL ರಿಪೋರ್ಟ್ ಬಂದಿದೆ, ಪಾಕಿಸ್ತಾನ್ ಜಿಂದಾಬಾದ್ ಅಂಥೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡವಳಿಕೆ, ಡಿಲೇ ಟ್ಯಾಕ್ಟಿಕ್ಸು, ಈ ಸರ್ಕಾರದ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ FSL ರಿಪೋರ್ಟನ್ನು ಕೂಡ ಇನ್ನೊಂದು ಬೋಗಸ್ ರಿಪೋರ್ಟ್ ತಯಾರು ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಮಾನಗಳು ನಮಗೆ ಕಾಡ್ತಾ ಇದೆ. ಇದು ಇಟ್ಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ನಾವೊಬ್ಬ ಜವಾಬ್ದಾರಿಯುತ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. FSL ರಿಪೋರ್ಟ್ ಬಂದಿದ್ದರೂ ಸಹ ಅದನ್ನು ಮುಚ್ಚಾಕಿ ಬೇರೆ ಒಂದು ಬೋಗಸ್ FSL ರಿಪೋರ್ಟ್ ತರ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಎಲ್ಲ ವಲಯಗಳು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಈ ನಡವಳಿಕೆ ಏನಿದೆ, ಈ ರಾಜ್ಯ ಸರ್ಕಾರದ ನಡವಳಿಕೆ, ಮಂತ್ರಿಗಳ ಹೇಳಿಕೆ, ಅದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು, ರಾಮೇಶ್ವರ್ ಕೆಫೆನಲ್ಲಿ ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿರ್ಬೋದು, ಶಿವಮೊಗ್ಗದಲ್ಲಿ ನಡೆದಂಥ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಅಲ್ಲಿ ಕೆಲವು ದೇಶದ್ರೋಹಿಗಳು ಒಂದು ಅಟ್ಟಹಾಸದಿಂದ ಏನು ಮೆರೆದ್ರು, ಮತ್ತು ಕುಕ್ಕರ್ ಬ್ಲಾಸ್ಟಲ್ಲಿ ಇವತ್ತೇನು ನಿಮ್ಮ ಇಂದಿನ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅಂದರೆ ಅಮಾಯಕರ ರೀತಿ ಅಂತೇಳಿ ಬಿಂಬಿಸ್ತಕ್ಕಂಥ ಏನು ಕೆಲಸ ರಾಜ್ಯ ಸರ್ಕಾರದ ಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ನಡವಳಿಕೆ ಈವತ್ತಿಗೂ ಕೂಡ ಧಕ್ಕೆ ತರ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಅಶಾಂತಿ ಕೂಡ ಮೂಡೋದಕ್ಕೆ ಕಾರಣ ಆಗ್ತದೆ. ಇದು ನಮ್ಮಲ್ಲಿರ್ತಕ್ಕಂಥ ಆತಂಕ, ಭಾರತೀಯ ಜನತಾ ಪಾರ್ಟಿಗೆ ಇರ್ತಕ್ಕಂಥ ಆತಂಕ ಅಷ್ಟೇ ಅಲ್ಲ, ರಾಜ್ಯದ ಜನರು ಕೂಡ ಆತಂಕ ಕಾಡ್ತಾ ಇದೆ. ಇದೇ ವಿಚಾರವಾಗಿ ಸದಾನಂದ ಕೂಡ ಒಂದು ಗಂಭೀರವಾದಂಥ ಮಾತನ್ನು ಹೇಳಿರ್ತಕ್ಕಂಥದ್ದು, ಆಡಳಿತ ಯಂತ್ರದಲ್ಲಿ ಇರೋರೇನೇನೆ ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಂದಿನಿಂದ ಪ್ರೇರಣೆಯನ್ನು ನೀಡ್ತಾ ಇರ್ತಕ್ಕಂಥವ್ರು, ಜೊತೆಗೆ ಪೊಲೀಸರನ್ನ ಫ್ರೀ ಹ್ಯಾಂಡಾಗಿ ಬಿಡ್ತಾ ಇಲ್ಲ CM ಅವರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಪ್ರೇರಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಘಟನೆಗಳನ್ನು ಎಷ್ಟು ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕೋ, ಇಂಥ ಘಟನೆಗಳಲ್ಲಿ ಯಾವ ರೀತಿ ಪೊಲೀಸ್ ಅಧಿಕಾರಿಗಳು ಇನ್ನೂ ಹೆಚ್ಚು ಗಂಭೀರದಿಂದ ನಡ್ಕೋಬೇಕು, ಇದು ಯಾವುದೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಘಟನೆ ಆದಾಗ ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥ ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು, ನಾನು ಮತ್ತೆ ಅದಕ್ಕೆ ಬರ್ತೀನಿ. ಪಾಕಿಸ್ತಾನದಿಂದ ಇಷ್ಟು 5 ದಿನ ಬೇಕೇನ್ರಿ? ನಾಚಿಕೆಗೇಡಿನ ಸಂಗತಿ ಅಲ್ಲನ್ರಿ? ಒಬ್ಬ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧದಲ್ಲಿ, ಅದು ಹಾದಿಲಿ ಬಿದ್ದಲ್ಲ, ವಿಧಾನಸೌಧದ ಒಳಗಡೆ ಬಂದು
ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಕ್ಕಂಥ ದೇಶದ್ರೋಹಿಗಳನ್ನು ಬಂಧಿಸೋಕ್ಕೂ ಕೂಡ ಇನ್ನೂ ಮೀನಾಮೇಷ ಎಣಿಸ್ತೀರಿ ಅಂತ ಹೇಳಿದ್ರೆ ಆಗ ನಿಮ್ಮ ಏನು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಏನು ಹಾಗಾದರೆ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಏನೋ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರ್ತಾ ಅನ್ನತಕ್ಕಂಥ ನಿಮ್ಮ ಭಯ ಕಾಡ್ತಾ ಇದೆಯೋ ನಿಮಗೆ, ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಇವರು. ಸರ್, ಈಗ ಬಿಜೆಪಿ ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾರನ್ನ ಹೊಣೆ ಆಗ್ಲಿಲ್ವಾ, ಅವಾಗ ತುಷ್ಟೀಕರಣ ಕಾರಣ ಆಗ್ಲಿಲ್ವಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ನೋಡ್ರಿ, ಯಾವುದಕ್ಕೂ ಮೆಲ್ಕಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಜೊತೆಲಿ ಆಗ್ರಹವನ್ನು ಕೂಡ ಮಾಡ್ತಕ್ಕಂಥದ್ದು, ಇಂಥ ಘಟನೆಗಳನ್ನು ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಸರ್ಕಾರ ನಡೆದುಕೊಳ್ಬೇಕಾಗತ್ತೆ. ನಿಮ್ಮ ಮಂತ್ರಿಗಳ ಒಂದು ಹೇಳಿಕೆಗಳೇನಿದೆಯಲ್ಲ, ಬೇಜವಾಬ್ದಾರಿ ಹೇಳಿಕೆಗಳು, ಅದು ಕೊಡದೇ ಫಸ್ಟು ನಿಲ್ಲಿಸಿ. ಅದನ್ನು ಮನಸೋ ಇಚ್ಛೋ ಮಂತ್ರಿಗಳು ಹೇಳಿಕೆನ ಕೊಡ್ತಾರೆ, ಏನೋ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಈ ಮಂತ್ರಿಗಳ ನಡವಳಿಕೆ ಮತ್ತು ತತ್ಕ್ಷಣ ಸ್ಪಂದನೆ ಮಾಡದೇ ಇರ್ತಕ್ಕಂಥದ್ದು, ಇದು ಪ್ರತಿಯೊಬ್ಬರಲ್ಲೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಅನುಮಾನ ಹುಟ್ಟಿಸ್ತಕ್ಕಂಥ ವಿಚಾರಕ್ಕೆ ಕಾರಣ ಆಗಿದೆ. ಒಂದು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರು ಬರೋಬ್ಬರಿ 50 ಕೋಟಿಗಳನ್ನು ಆಫರ್ ಅನ್ನು ನಮ್ಮ ಶಾಸಕರಿಗೆ ಮಾಡಿದ್ದಾರೆ, ಇವರು ಆಪರೇಷನ್ ಕಮಲ ಮಾಡೋದಕ್ಕೆ ಮುಂದಾಗಿದೆ ಅಂತ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ನಿಜಾನಾ ಸರ್? ಲೋಕಸಭಾ ಚುನಾವಣೆಯ ಫಲಿತಾಂಶ ಮುಂದೆ ಲೋಕಸಭಾ ಚುನಾವಣೆ ಏನು ಫಲಿತಾಂಶ ದೇಶದಲ್ಲಿ ಬರ್ಬೋದು, ರಾಜ್ಯದಲ್ಲಿ ಬರ್ಬೋದು. ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ನರೇಂದ್ರ ಮೋದಿಜಿಯ ಪರವಾಗಿ ಒಲವು ಇವತ್ತು ಕಾಣ್ತಾ ಇದೆ, ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಹಾಗಾಗಿ ಈಗಲಿಂದನೇ ಪೂರ್ವ ತಯಾರಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ಕೊಳ್ತಾ ಇದ್ದಾರೆ. ದೆಹಲಿ ಚಲೋ ಅಂತಕ್ಕಂಥ ನಾಟಕನೂ ಕೂಡ ಇದೇ ಕಾರಣಕ್ಕಾಗಿರ್ತಕ್ಕಂಥದ್ದು. ಪದೇ ಪದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಕೂಡ ಇದೇ ವಿಚಾರದಲ್ಲಿ. ಒಂದು ಕಡೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥದ್ದು ಬರದ ವಿಚಾರದಲ್ಲಿ, ಮತ್ತೊಂದು ಕಡೆ ಮುಂದಿನ ಲೋಕಸಭಾ ಚುನಾವಣೆಗೆ ಸೋಲನ್ನು ಎದುರಿಸೋಕ್ಕೋಸ್ಕರ ಈಗಲಿಂದನೇ ಅದಕ್ಕೆ ಪೀಠಿಕೆಗಳು, ಅದಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಜನ ನಿಮಗೆ ಸಂಪೂರ್ಣ ಬಹುಮತವನ್ನು ನೀಡಿದ್ದಾರೆ. ರಾಜ್ಯದ ಜನ, ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಕೃಷಿ ಕಾರ್ಮಿಕರು, ದಲಿತರು, ಹಿಂದುಳಿದ ವರ್ಗದವರು, ಮಹಿಳೆಯರು ಮತ್ತು ಯುವಕರು, ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಡಳಿತ ಕೊಡ್ತೀರಿ ಅನ್ನೋ ನಿರೀಕ್ಷೆ ನಿಮ್ಮ ಸರ್ಕಾರದ ಬಗ್ಗೆ ಇತ್ತು. ಆದರೆ ಈಗಾಗಲೇ ಅದು ಹುಸಿಯಾಗಿದೆ. ಆಗ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥ ಇಚ್ಛೆ ನಮಗಂತೂ ಇಲ್ಲ. ಅದು ಆದರೆ ಒಂದಂತೂ ಸತ್ಯ, ಈ ಸರ್ಕಾರ ಒಂದು 9 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಷ ಶಾಸಕರು ಇವತ್ತು ಹಾದಿಲಿ ಬಿದ್ದಿಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಹೋದರೆ ₹1 ಅನುದಾನವೂ ಸಿಗ್ತಾಯಿಲ್ಲ ನಮ್ಮ ಕ್ಷೇತ್ರಕ್ಕೆ. ಇದು ಯಾವ ಕರ್ಮ, ನಾವು ಶಾಸಕರಾಗಿ ಇವತ್ತು ನಾವು ಕ್ಷೇತ್ರದಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಗೌರವವಾಗಿ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಪಕ್ಷ ಶಾಸಕರು ಇವತ್ತು ಮಾತನಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಸರ್, ಈ ಎರಡು ಘಟನೆ ಬಿಜೆಪಿ ಸ್ಟ್ಯಾಂಡ್ ಏನು ಸರ್? ಮಹತ್ವದ ಎರಡು ಘಟನೆ ಖಂಡಿಸಿ ಬಿಜೆಪಿ ಹೋರಾಟ ಹೇಗಿರುತ್ತೆ ಅಂತ? ಅಲ್ಲ ಸರ್, ಲೋಕಸಭಾ ಚುನಾವಣೆ ಆದ ಬಳಿಕ ರಾಜಕೀಯವಾಗಿ ಮಹತ್ವದ ಬದಲಾವಣೆಗಳು ಆಗ್ತಾವಾಗಾದರೆ ಅದ್ರ ಬಗ್ಗೆ ನಾನು ಈಗಲೇ ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದಂತೂ ಸ್ಪಷ್ಟ ಇರಲಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರ ಎರಡೂ ಪಕ್ಷದ ಗುರಿ ಒಂದೇ. ದೇಶದ ಭವಿಷ್ಯದ ದೃಷ್ಟಿಯಿಂದ, ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಈ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಏನೇನು ಆಗ್ತದೆ ಆಮೇಲೆ ಮಾತನಾಡೋದು. ಹೋರಾಟ ಏನಾರು ಮಾಡ್ತೀವಿ? ಎರಡು ಘಟನೆ ಖಂಡಿಸಿ ಸರ್ಕಾರದ ವಿರುದ್ಧ ಹೋರಾಟ ಏನಾರು ಇದೆಯಾ ಬಿಜೆಪಿ? ಏನಪ್ಪ, ಎರಡೂ ಘಟನೆಗಳನ್ನ ಖಂಡಿಸಿ ತೀವ್ರವಾದ ಹೋರಾಟ ಏನಾರು ಇದೆಯಾ ಬಿಜೆಪಿಯಿಂದ? ಎಲ್ಲ ಇವತ್ತು ಎಲ್ಲ ಪಕ್ಷದ ಮುಖಂಡರು ಕೂತು ಚರ್ಚೆ ಮಾಡ್ತೇವೆ, ಏನು ಮಾಡಬೇಕು ಅಂತೇಳಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್, ನಿನ್ನೆ ಶಿವರಾಮ್ ಇಬ್ಬರು ನಡುವೆ ಮುಂದೆ ನಡೆ ಏನು ಅಂತ ಪಕ್ಷದ ನಡೆ ಕ್ರಮನೇ ಆಗಿಲ್ಲ. ಸಾಫ್ಟ್ ಕಾರ್ನರ್ ತರ ನಿಮ್ಮ ನೋವು ಅರ್ಥ ಆಗ್ತದೆ. ಅಲ್ಲ, ನಮ್ಮ ನೋವಲ್ಲ ಸರ್, ಅಲ್ಲ, ನಾನು ಕ್ಷೇತ್ರದಲ್ಲಿ ಲೆಟ್ ಮಿ ಕಂಪ್ಲೀಟ್ ಮೈ ಸ್ಟೇಟ್ಮೆಂಟ್. ನಿಮ್ಮ ನೋವು ಏನಿದೆಯೋ ಕಾರ್ಯಕರ್ತರ ನೋವು ಕೂಡ ಅದೇ ಇರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಅಧ್ಯಕ್ಷ ನನ್ನ ಕರ್ತವ್ಯ ಇದೆ. ಇನ್ನು 1-2 ದಿನದಲ್ಲಿ ಅದು ಗೊತ್ತಾಗುತ್ತೆ ಏನು ಅಂತೇಳಿ. ಸರ್, ನಿನ್ನೆ FSL ತಜ್ಞ ಫಣೀಂದ್ರ ಅವರು ಬಹಳಷ್ಟು ಸ್ಪಷ್ಟವಾಗಿ ವಿಸ್ತಾರ ನ್ಯೂಸ್ಗೆ ಹೇಳಿದ್ದಾರೆ ಸರ್. ಈ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂಥದ್ದು ನಿಜ. ಇದು ನಮ್ಮ ಲ್ಯಾಬಲ್ಲಿ ಪ್ರೂವ್ ಆಗಿದೆ. ಸರ್ಕಾರಕ್ಕೆ ಕೂಡ ಅಂಥದ್ದೇ ವರದಿ ಬಂದಿದೆ. ಆದರೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ, ಮುಂದುವರಿತಾ ಇಲ್ಲ ಅನ್ನುವಂಥದ್ದು. ನಾನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇದೇ ವಿಚಾರ. ಈಗಾಗಲೇ FSL ರಿಪೋರ್ಟಲ್ಲಿ ಆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ದೃಢಪಟ್ಟಿದೆ ಅಂಥೇಳಿ ನಮಗೂ ಕೂಡ ಮಾಹಿತಿ ಬರ್ತಾ ಇದೆ. ಆದರೆ ಅದು ಮುಚ್ಚಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾಯಿದೆ. ಇದು ಊಹಾಪೋಹ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ.
ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ಸರ್ಕಾರದ ಬೇಜವಾಬ್ದಾರಿಯ ನಡವಳಿಕೆ ಇವತ್ತು ರಾಜ್ಯದ ಸುರಕ್ಷತೆಗೆ ಗಂಡಾಂತರವನ್ನು ತಂದಿಡ್ತಾ ಇದೆ. ಹಾಗಾಗಿ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು FSL ರಿಪೋರ್ಟನ್ನು ಬಹಿರಂಗಪಡಿಸಿ ರಾಜ್ಯದ ಜನರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಧನ್ಯವಾದ.